ಹೀರೋ ಹೀರೋ ವಿಲನ್ ಅನ್ನೋದಕ್ಕೆ ಹಿಂಗಿರ್ಬೇಕು, ಇಷ್ಟು ಈ ಮೆಜರ್ಮೆಂಟಲ್ಲಿ ಇರಬೇಕು ಅಥವಾ ಈ ಥರನೇ ಇರಬೇಕು ಅಂತ ಎಲ್ಲೂ ಬರೋದಿಲ್ಲ. ಆ್ಯಂಡ್ ಇಲ್ಲಿ ಯಾರು ಹೋಲಿಕೆ ಮಾಡೋದಲ್ಲ, ಆ ಪ್ರತಿಭೆ ಅಷ್ಟೇ ಮಾತಾಡಬೇಕು. ನನ್ನ ಲೈಫ್ ಒಂಥರ ರೋಲರ್ ಕೋಸ್ಟರ್ ರೈಡು. ಒಂದು ಮುದ್ದಾದ ಸುಂದರವಾದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವನು. ಪ್ರತಿಯೊಂದು ಹಂತದಲ್ಲೂ ಸವಾಲುಗಳೇ ಹೆಚ್ಚು, ಬೊಟ್ಟು ಮಾಡಿ ತೋರಿಸಿದವರೇ ಹೆಚ್ಚು. ನನಗೆ ಕಾಂಟ್ರಿಬ್ಯೂಷನ್ ಅಂದರೆ ನನ್ನ ಲೈಫಲ್ಲಿ ನಾನೇನು ಇವತ್ತೇನಿದ್ದೀನಿ ಇದಕ್ಕೆ ಬಹುತೇಕ ಸಿನಿಮಾನು ಕಾರಣ. ಸವಾಲಿಲ್ಲ ಅಂದರೆ, ಚಾಲೆಂಜಸ್ ಇಲ್ಲ ಅಂದರೆ ಬೋರ್ ಆಗ್ಬಿಡ್ತೀನಿ. ಆ ಥರ ಸವಾಲುಗಳು ನಿರಂತರ. ಚಾಕ್ಲೇಟ್ ಬಾಯ್ ಇದ್ದಂಗಿದೆಯಾ, ಇನ್ಯಾರು ವಿಲನ್ ಅಂತಾರೆ ಅಂತ. ವಿಲನ್ ಆಗಿ ಒಂದಷ್ಟು ಸಿನಿಮಾ ಮಾಡಿ ಒಂದಷ್ಟು ಹೆಸರು ಬಂದ ಮೇಲಿಂದ ಲೀಡ್ ಕ್ಯಾರೆಕ್ಟರ್ಗಳು ಮಾಡ್ಬೇಕು ಅಂದರೆ ಇವನು ವಿಲನ್ ಇದ್ದಂಗೆ, ಇವನು ಯಾರು ಹೀರೋ ಅಂತಾರೆ ಅಂತ. ವಸಿಷ್ಠ ಸಿಂಹ ಅಂತಂದ್ರೆ ಇವತ್ತು ಬಹಳ ಜನಕ್ಕೆ ಗೊತ್ತು. ಈಸ್ ಅ ಸ್ಟಾರ್. ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ನಿಮ್ಮನ್ನು ಗುರುತಿಸ್ತಾರೆ. ಬಟ್ ಈ ಒಂದು ಸ್ಟಾರ್ ಆಗೋಕ್ಕೂ ಮುನ್ನ, ಈ ಒಂದು ಸ್ಟೇಜಿಗೆ ಬರೋದಕ್ಕೂ ಮುನ್ನ ವಸಿಷ್ಠ ಸಿಂಹ ಹೇಗಿದ್ರು, ಅವ್ರು ಫೇಸ್ ಮಾಡಿದಂತಹ ಚಾಲೆಂಜಸ್ ಹೇಗಿತ್ತು? ತುಂಬ ಶಾರ್ಟಾಗಿ ಕ್ವಿಕ್ಕಾಗಿ ಹೇಳ್ತೀನಿ ಅಂದರೆ ಏನು ಹೇಳ್ತೀರಾ? ನನ್ನ ಲೈಫ್ ಒಂಥರ ರೋಲರ್ ಕೋಸ್ಟರ್ ರೈಡು. ಒಂದು ಮುದ್ದಾದ ಸುಂದರವಾದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವನು. ಸುಂದರವಾಗಿ ಅದು ಹೆಂಗೋ ಜನರು ಕುರಿತು ದೇವ್ರು ಕೊಟ್ಟ ಅಂದನ. ಈ ನಮ್ಮ ಪಾತ್ರ ಕಡಿಮೆ ಇದ್ರಲ್ಲಿ. ಸೊ ಅಲ್ಲಿಂದ ಲೈಫಿನ ಪ್ರತಿ ಘಟ್ಟ, ಪ್ರತಿಯೊಂದು ಹಂತದಲ್ಲೂ ಸವಾಲುಗಳೇ ಹೆಚ್ಚು, ಬೊಟ್ಟು ಮಾಡಿ ತೋರಿಸಿದವರೇ ಹೆಚ್ಚು. ಅಂದ್ರೆ ಬ್ಲೇಮ್ ಅಲ್ಲ ಇದು. ಯಾರೋ ಹಿಂಗೆ ಅನ್ಬಿಟ್ರು ಅಂತ ಅಳಲ್ ತೋಡ್ಕೊಳ್ತಾ ಇಲ್ಲ, ನಾನು ದುಃಖ ಪಡ್ತಾನೂ ಇಲ್ಲ. ಬೆಟ್ ಮಾಡಿ ತೋರಿಸಿದವ್ರು ಹೆಚ್ಚು, ಕಿರುಕುಳ ಕೊಟ್ಟವ್ರು ಹೆಚ್ಚು, ಹಿಂಗೆ ತೊಂದರೆ ಕೊಟ್ಟವ್ರು ಹೆಚ್ಚು. ಸೊ ಎಲ್ಲ ಸ್ಟೇಜಲ್ಲೂ ಅಂದರೆ ನಾನು ಹೇಳ್ತಾರೆ ಚಿಕ್ಕ ವಯಸ್ಸಿಂದ. ಆ್ಯಂಡ್ ಲೈಫೇ ಒಂದು ದೊಡ್ಡ ಸವಾಲನ್ನೋವಂಥ ಒಂದು ಸಂದರ್ಭದಲ್ಲೂ ಕೂಡ ನನಗೆ ಜೊತೆಯಾಗಿ ಹಲವಾರು ಶಕ್ತಿಗಳು, ವ್ಯಕ್ತಿಗಳು ನಿಂತು ನನ್ನನ್ನು ಆ ಕಷ್ಟಗಳು, ಆ ನೋವುಗಳು, ಬೇಜಾರುಗಳು ಮತ್ತು ನನ್ನ ಒಳ್ಳೆ ಸರ್ಕಲ್ ಏನಿದೆ ಅವರೆಲ್ಲ ಜೊತೆ ನಿಂತು ನನ್ನ ಗೈಡ್ ಮಾಡಿ, ನನ್ನ ಗಟ್ಟಿ ಮಾಡಿ ಇವತ್ತು ಇಲ್ಲಿ ಬಂದು ನೀವು ಹೇಳೋರಲ್ಲ ಒಂದಷ್ಟು ಅಭಿಮಾನ ಸಂಪಾದನೆ ಮಾಡತಕ್ಕಂಥ ನಟನಾಗಿದ್ದೀನಿ. ನನಗೆ ಕಾಂಟ್ರಿಬ್ಯೂಷನ್ ಅಂದರೆ ನನ್ನ ಲೈಫಲ್ಲಿ ನಾನೇನು ಇವತ್ತೇನಿದ್ದೀನಿ ಇದಕ್ಕೆ ಬಹುತೇಕ ಸಿನಿಮಾನು ಕಾರಣ. ಅಂದರೆ ಸಿನಿಮಾದಲ್ಲೇ ನಾನು ಪಡೆದಿರೋದು, ಸಿನಿಮಾದಲ್ಲೇ ಗಳಿಸಿರೋದು, ಸಿನಿಮಾದಲ್ಲೇ ದುಡಿದಿರೋದು. ನನ್ನ ಬಾಳ ಸಂಗಾತಿ ಕೂಡ ನನಗೆ ಸಿನಿಮಾದವರೇ. ಸೊ ಸಿನಿಮಾದ ಪಾತ್ರನೇ ದೊಡ್ಡದಿದೆ ನನ್ನ ಲೈಫಲ್ಲಿ. ಸೊ ಸಿನಿಮಾ ಇಸ್ ಮೈ ಲೈಫ್. ಸೊ ಇವತ್ತಿಗೆ ಐ ಆಮ್ ವೆರಿ ಹ್ಯಾಪಿ, ವೆರಿ ಮಚ್ ಕಂಟೆಂಟ್. ಆ್ಯಂಡ್ ಅಫ್ಕೋರ್ಸ್ ಸವಾಲಿಲ್ಲ ಅಂದರೆ, ಚಾಲೆಂಜಸ್ ಇಲ್ಲ ಅಂದರೆ ಬೋರ್ ಆಗ್ಬಿಡ್ತೀನಿ. ಆ ಥರ ಸವಾಲುಗಳು ನಿರಂತರ. ಮಾತಾಡೋಕ್ಕೆ ಒಂಥರ ವಾಲ್ಯೂಮ್ಸ್ ಮಾತಾಡ್ಬೋದು. ಬಟ್ ಆಸ್ ಲಾಂಗ್ ಆಸ್ ಯು ಆರ್ ಹ್ಯಾಪಿ, ಆಸ್ ಲಾಂಗ್ ಆಸ್ ಯುವರ್ ಪೀಪಲ್ ಆರ್ ಹ್ಯಾಪಿ, ನಿನ್ನ ಮನೆಯವರು ನಿನ್ನ ಮೆಚ್ಚಿದ್ದಾರೆ ಅಥವಾ ಅವ್ರು ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಸಂಪಾದನೆ ಇನ್ನೊಂದು ಬೇಕಿಲ್ಲ. ಯಾವುದೋ ಒಂದು ಅವಮಾನ ಅಥವಾ ಯಾವುದೋ ಒಂದು ಮಾತು ನಿಮ್ಮನ್ನು ಭಾಳ ಡಿಸ್ಟರ್ಬ್ ಮಾಡಿದೆ, ನಾನು ನಿದ್ದೆಲ್ಲೂ ಕೂಡ ಎದ್ದು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಅಂದರೆ ಏನಾದರೂ ಇದೆಯಾ ಸರ್ ಆ ಥರ ಇನ್ಸಿಡೆಂಟ್? ತುಂಬ ಇದೆ. ಡಿಸ್ಟರ್ಬ್ ಮಾಡಿದಂಥ ಒಂದು ವಿಚಾರ. ಅದೇ ನಾನು ಆಕ್ಟರ್ ಆಗಬೇಕು ಅಂತ ಊಹೆ ಮಾಡ್ಕೊಂಡವನಲ್ಲ. ಇಟ್ ಕೇಮ್ ಮೈ ವೇ. ಬಂದ ಮೇಲಿಂದ ಇದನ್ನು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದವನು, ಇದರಲ್ಲೇ ಬದುಕ್ತಾ ಇರೋನು, ಇದನ್ನೇ ಬದುಕು ಮಾಡ್ಕೊಂಡವನು. ಅಂಡ್ ನನಗೆ ಹೆಂಗೆ ಅಂದ್ರೆ ಮೊದಲನೇ ಸಲ ಒಂದು ಸಿನಿಮಾ ಆಫರ್ ಸಿಕ್ಕಾಗ, ಅಂದ್ರೆ ಒಂದೊಳ್ಳೆ ಸಿನಿಮಾ ಗೆದ್ದಾಗ ಅದರಲ್ಲಿ ಆ ಕ್ಯಾರೆಕ್ಟರ್ ಹಂಗಿತ್ತು. ಸೊ ನಾನು ವಿಲನ್ ಆಗಬೇಕು ಅಂತ, ಅಂದ್ರೆ ಒಂದಷ್ಟು ಸಿನಿಮಾಗಳು ವಿಲನ್ ಆಗಿತ್ತು, ನೆಗೆಟಿವ್ ರೋಲ್ಸ್ ಅಲ್ಲಿ ಮಾಡಿ ನಾನು ಒಂದಷ್ಟು ಕಲಿತು ಆಮೇಲೆ ಬಾಕಿ ಏನಾದ್ರು ಯೋಚನೆ ಮಾಡಂತಿದ್ದೆ. ಆಗ ಚಾಕ್ಲೇಟ್ ಬಾಯ್ ಇದ್ದಂಗಿದೆಯಾ, ಇನ್ಯಾರು ವಿಲನ್ ಅಂತಾರೆ ಅಂತ. ಸೊ ಆ ಒಂದು ಫೇಸ್ ಒಂದಷ್ಟು ದಿವಸ. ಸೊ ಈಗ ಹಿಂಗಾರು ಮಾಡಿ ನಾನು ವಿಲನ್ ಅಂತ ಪ್ರೂವ್ ಮಾಡ್ಕೋಬೇಕಲ್ಲ, ಆ ಒಂದು ಹೋರಾಟ. ಸೊ ವಿಲನ್ ಆಗಿ ಒಂದಷ್ಟು ಸಿನಿಮಾ ಮಾಡಿ ಒಂದಷ್ಟು ಹೆಸರು ಬಂದ ಮೇಲಿಂದ ಲೀಡ್ ಕ್ಯಾರೆಕ್ಟರ್ಗಳು ಮಾಡ್ಬೇಕು ಅಂದ್ರೆ ಇವನು ವಿಲನ್ ಇದ್ದಂಗೆ, ಇವನು ಯಾರು ಹೀರೋ ಅಂತಾರೆ ಅಂತ. ಸೊ ಹೀರೋ ವಿಲನ್ ಅನ್ನೋದಕ್ಕೆ ಹಿಂಗಿರ್ಬೇಕು, ಇಷ್ಟು ಈ ಮೆಜರ್ಮೆಂಟ್ ಅಲ್ಲಿ ಇರಬೇಕು ಅಥವಾ ಈ ಥರನೇ ಇರಬೇಕು ಅಂತ ಎಲ್ಲೂ ಬರೋದಿಲ್ಲ. ಅಂಡ್ ಇಲ್ಲಿ ಯಾರು ಹೋಲಿಕೆ ಮಾಡೋದಲ್ಲ, ಆ ಪ್ರತಿಭೆ ಅಷ್ಟೇ ಮಾತಾಡಬೇಕು. ನಮ್ಮ ಗೆಟಪ್ಪು, ನಮ್ಮ ಔಟ್ಲುಕ್ ಇಷ್ಟೇ ಅಲ್ಲ, ಒಂದೊಂದು ಸಿನಿಮಾಗ ಒಂದೊಂದು ಗೆಟಪಲ್ಲಿ ಇರ್ತೀವಿ. ಸೊ ಅಲ್ಲಿ ಒಂದು ಗೆಟಪ್ ನೋಡ್ಬಿಟ್ಟು ಇವನು ವಿಲನ್, ಇವನು ಹೀರೋ ಅಂತ ಹಿಂಗೆ ಹುಟ್ಟ ಇವನು ಕರೆಕ್ಟ್ ಗುರು, ಇವನು ವಿಲನೇ ಆಗ್ತಾನೆ ಜರ ಅನ್ನಕಾತ, ಇವನು ಹೀರೋನೇ ಆಗ್ತಾನೆ ಅನ್ನಕಾತ. ಸೊ ಪ್ರತಿಯೊಬ್ಬ ಕಲಾವಿದನಿಗೂ ಆ ಕಲೆಯಿಂದ ಮಾತ್ರ ಸಂವಹಿಸ್ಬೇಕು, ಮಾತಾಡಬೇಕು ಅಂದಾಗ ಆ ಒಂದು ವೇದಿಕೆ ಸಿಕ್ಕಾಗ ಮಾತ್ರ ಆತ ಏನು ಅವಳು ಏನು ಅಂತ ಗೊತ್ತಾಗುತ್ತೆ. ಕೊಂಕು ನುಡಿಯೋದು, ಒಬ್ಬರನ್ನ ಟಾರ್ಗೆಟ್ ಮಾಡೋದು ಅಥವಾ ಕೂಗಿಸ್ಬಿಡೋದು ತುಂಬ ಸುಲಭವಾಗಿ ಸಾರಾಸೆಟ್ಟಾಗಿ ಮಾಡ್ಬಿಡ್ತಾರೆ, ಈಸಿಯಾಗಿ. ಕಮಾನ್ ಲೆಟ್ಸ್ ಡೂ ಇಟ್ ಅನ್ನೋ. ಬಟ್ ಅವ್ರು ಏನಿರ್ತಾರೋ ಆ ಜಾಗಕ್ಕೆ ಬರೋಕ್ಕೆ ಅವ್ರ ಹಿಂದಿನ ಜರ್ನಿ
ಗೊತ್ತೇ ಇರಲ್ಲ ಬಹುತೇಕರಿಗೆ. ಅವ್ರ ಪಟ್ಟಿರೋ ಕಷ್ಟಗಳು ಗೊತ್ತಿರಲ್ಲ, ಅವರ ಪ್ರಯಾಣ ಗೊತ್ತಿರಲ್ಲ, ಪ್ರಯಾಸ ಗೊತ್ತಿರಲ್ಲ. ಈ ಥರ ಮಾತುಗಳು, ಘಟನೆಗಳು ಎಷ್ಟೋ ಜನ ಅಂದರೆ ನಾನು ಕಂಡಂಗಿನ ಸುಮಾರು ಜನ ಚೇತರಿಸ್ಕೊಳಕ್ಕಾಗದೆ ವಾಪಸ್ ಹೊರಟೋಗಿದ್ದಾರೆ. ಸೊ ಆ ಥರ ಇಂಪ್ಯಾಕ್ಟ್ ಬೀಳ್ತವೆ. ಸೊ ನಾವು ಯಾವಾಗಲೂ ಒಬ್ಬರ ಬಗ್ಗೆ ಮಾತಾಡ್ಬೇಕಾದ್ರು, ನುಡಿಬೇಕಾದ್ರು, ಕಮೆಂಟ್ ಪಾಸ್ ಮಾಡ್ಬೇಕಾದ್ರು ಒಂದು ಸ್ವಲ್ಪ ಸಣ್ಣ ಎಚ್ಚರಿಕೆಯಿಂದ, ನಮ್ಮಲ್ಲೂ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರಿದ್ದಾರೆ, ಅಪ್ಪ ಅಮ್ಮಂದಿರಿದ್ದಾರೆ. ಸೊ ನಮ್ಮ ಕುಟುಂಬ ಥರನೇ ಅವ್ರದ್ದು ಒಂದು ಕುಟುಂಬ ಇದೆ ಅನ್ನೋ ಒಂದು ಸಣ್ಣ ಒಂದು ಅವಗಾಹನೆ ಇದ್ದರೆ, ಒಂದು ಸೆನ್ಸು, ಕಾಮನ್ ಸೆನ್ಸ್ ಇದ್ದರೆ ತುಂಬ ಲೈಫ್ ಸೇವ್ ಆಗುತ್ತೆ, ತುಂಬ ಟ್ಯಾಲೆಂಟ್ಸ್ ಉಳಿಯುತ್ತೆ. ಕರೆಕ್ಟ್. ನೀವು ಹೇಳ್ತಾ ಇರುವಾಗ ನಮ್ಗೊಂದು ಡೈಲಾಗ್ ನೆನಪಾಯ್ತು ಸರ್, ಭಾಳ ಹಿಟ್ ಡೈಲಾಗ್ ಅದು, ಯಶ್ ಅವ್ರದ್ದು. ಅಣ್ತಮ್ಮ ಇಲ್ಲಿ ಯಾರು ಹೀರೋ ಯಾರು ಹೀರೋಗಳು, ನಮ್ಮ ರಾಜ ನೀವ್ ಹೇಳ್ಬೇಕಲ್ಲ ಅದನ್ನ, ಅದಕ್ಕೆ ನಂಗೆ ಹೇಳ್ತಾ ಇರೋದು. ಅಂಟಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಕಾಲು ಎಳಿಯೋರು ಕಾಲು ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇರೋರು ಹೃದಯದಲ್ಲಿ ಇರ್ತಾರೆ. ಹಾ ನೋಡಿ, ಎಷ್ಟು ಚೆನ್ನಾಗಿ ಹೋಲಿಕೆ ಆಯ್ತು ನೀವು ಹೇಳಿದ ವಿಚಾರ. ಆ್ಯಂಡ್ ಇದು ತುಂಬಾನೇ ಒಳ್ಳೆ ವಿಷಯ. ಅಂದ್ರೆ ಆ ಸಿನಿಮಾದಲ್ಲಿ ಬಹಳ ಡೈಲಾಗ್ಗಳು ಇರುತ್ತೆ. ಇಷ್ಟೇ ಚೆನ್ನಾಗಿ ಬರೆದಿದ್ದಾರೆ, ಮಂಜು ಮಂಡಾವಿ ಅವ್ರು ಬರೆದಿದ್ದು. ಸೊ ಆ ಸಿನಿಮಾನೇ ಒಂದು ತುಂಬ ಅದ್ಭುತವಾದ ಸಿನಿಮಾ. ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಆಗಲಿ, ಎಮೋಷನ್ಸ್ ಆಗಲಿ, ಫೆನಾಮಿನಲ್. ನನಗೆ ಮೊದಲ ಬ್ರೇಕ್. ಸೊ ಆ ಸಿನಿಮಾ ಬಂದು ಹಿಟ್ಟಾಗಿರಲಿಲ್ಲ ಅಂದರೆ ಬಹುತೇಕ ಇದ್ಯಾವುದೂ ಇರ್ತಾ ಇರಲಿಲ್ಲ. ನಾನು ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಂಡು 6ನೇ ದಿವಸ ಇಂಟರ್ವ್ಯೂ ಹೋಗೋಣ ಸಿನಿಮಾ ಅಂತ ಫಿಕ್ಸ್ ಆಗಿತ್ತು. ಹೌದಾ? ರಿಲೀಸ್ ಆಗಿದ್ದ ದಿವಸದಿಂದನೇ ಐ ಸ್ಟಾರ್ಟೆಡ್ ಗೆಟಿಂಗ್ ಕಾಲ್ಸ್. ಸೊ ಮತ್ತೆ ಸರ್ಟಿಫಿಕೇಟ್ಸ್ ಬಳಕೆಗೆ ಬಂದಿದೆ.